ನಾನು ಒಂಟಿ ಅಲ್ಲ, ನನ್ನಂತ ಕೋಟ್ಯಾಂತರ ಜನ ಈ ಸಿಟಿಲಿದ್ದಾರೆ. ಅವ್ರು ಯಾರು ಇಲ್ಲಿ ಹುಟ್ಟಿಲ್ಲ, ಇಲ್ಲಿಗೆ ಸೇರಿದವರು ಅಲ್ಲ. ಪ್ರತಿ ಹಳ್ಳಿಲೂ ರೈತ, ಅಕ್ಸಾಲಿಗ, ಆಚಾರಿ, ರೇಷ್ಮೆನೆಯವನು, ಬಟ್ಟೆ ಹೊಲಿಯೋನು, ಬಡಿಗಾಯಿಂದ ಹಿಡಿದು ಮಡಿಕೆ ಮಾಡೋನ್ ತನಕ ಸ್ವಂತ ಕಸುಬ್ ಮಾಡ್ಕೊಂಡು ಯಜಮಾನ್ರಾಗಿ ಬದುಕ್ತಾ ಇದ್ರು. ಆದ್ರೆ ಈಗ ಸ್ವಂತ ಕಸುಬ್ ಬಿಟ್ಟು, ಸ್ವಂತ ಊರ್ ಬಿಟ್ಟು, ಒಂದೋ ತೂಟಕ್ಕೂ ಗತಿ ಇಲ್ದೆ ಈ ಸಿಟಿಲಿ ಸಪ್ಲೈಯರ್ ಆಗಿ, ಕ್ಲೀನರ್ ಆಗಿ, ಕೂಲಿಯರ್ ಆಗಿ, ಕಾರ್ಪೊರೇಷನ್ ಕಸ ಎತ್ಕೊಂಡು ಜವಾನ್ರ ತರ ಬದುಕ್ತಾ ಇದ್ದಾರೆ. ಯಾಕ್ ಗೊತ್ತಾ? 2 ಕೋಲಾ ಕಂಪನಿ ಬಂತು. ನಮ್ಮ ಹಳ್ಳಿಲಿ ಕಲರ್ ಸೋಡಾ, ಗೋಲಿ ಸೋಡಾ ಮಾಯ ಆಗೋಯ್ತು. 4 ಟೂತ್ ಪೇಸ್ಟ್ ಕಂಪನಿ ಬಂತು. ನಮ್ಮ ಹಳ್ಳಿಲಿ ಹಲ್ಪುಡಿ ಮಾರ್ತಿದ್ದವರೆಲ್ಲ ಬೀದಿಗೆ ಬಿದ್ರು. ಇಂಥ ಕಲ್ಬೆರ್ಕೆ ಎಣ್ಣೆ ಮಾರೋ ಕಂಪನಿ ನಮ್ಮ ಹಳ್ಳಿ ಕಾಲಿಡ್ತು ನೋಡಿ, ಲಕ್ಷಾಂತರ ಗಾಣಗಳೇ ನಿಂತೋಯ್ತು. ಬಿತ್ತಿ ಬೆಳೆಯೋನು ಆಳಾಗಿದ್ದಾನೆ, ಅದನ್ನ ತಗೊಂಡ್ ಮಾರೋ ಬ್ರೋಕರ್ ಯಜಮಾನ ಆಗಿದ್ದಾನೆ. ಸಾಮಾನ್ಯ ಹಳ್ಳಿ ಜನ ಸ್ವಾಮಿ ನಾವು, ಸ್ವಾಭಿಮಾನನೇ ನಮ್ ಬಂಡವಾಳ. ಹೀಗೆ ಬೀದಿಗೆ ಬಿದ್ದಿರೋ ಯಜಮಾನರು ಮತ್ತೆ ತಲೆ ಎತ್ತಬೇಕು ಅಂತಂದ್ರೆ ಇಂಥ ಬ್ರೋಕರ್ಗಳಿಗೆ ಬೆಂಕಿ ಬೀಳಬೇಕು. ಇಲ್ಲಿ ಬೀಳೋ ಬೆಂಕಿ ನಮ್ಮ ಹಳ್ಳಿಗಳಲ್ಲಿ ಆರೋಗಿರೋ ಒಲೆ ಹತ್ಸೋ ಕಿಡಿ ಆಗ್ಬೇಕು. ನಾವು ಬೆಳ್ದಿದೂರು, ನಾವು ಬದುಕಿದ ಬಾಲ್ಯ ನಮ್ಮ ಮಕ್ಕಳಿಗೂ ಸಿಗ್ಬೇಕು. ರೈತ ದೇಶದ ಬೆನ್ನೆಲುಬಾಗಿರ್ಬೇಕು. ಯಜಮಾನ ಯಾವತ್ತಿದ್ರೂ ಯಜಮಾನನೇ ಆಗಿರ್ಬೇಕು.